ಕೇರಳದ ವಯನಾಡ್ನಲ್ಲಿ ಎರಡನೇ ಬಾರಿಗೆ ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಮುಂದಾಗಿದ್ದಾರೆ. ವಯನಾಡ್ನಲ್ಲಿ ಈ ಹಿಂದೆ ಸಂಸದರಾಗಿ ಆಯ್ಕೆ ಆಗಿದ್ರು. ಈಗ ಎರಡನೇ ಸಲ ಸಂಸತ್ ಪ್ರವೇಶವನ್ನ ಬಯಸಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಸಹೋದರಿ ಪ್ರಿಯಾಂಕಾ ವಾದ್ರಾ ಕೂಡ ಈ ವೇಳೆ ಸಾಥ್ ಕೊಟ್ರು ಅನ್ನೋದು ತಿಳಿದು ಬರ್ತಾ ಇರುವಂತಹ ವಿಚಾರ ಆಗ್ತಾ ಇದೆ. ಬಿಜೆಪಿಯ ಸುರೇಂದ್ರನ್ ಹಾಗೂ ಸಿಪಿಐನ ಅನ್ನಿ ರಾಜ ವಿರುದ್ಧ ರಾಹುಲ್ ಗಾಂಧಿ ಅವರು ಸಂಸತ್ ಪ್ರವೇಶವನ್ನ ಬಯಸಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದಾರೆ. ಇದೇ ಸಂದರ್ಭದಲ್ಲಿ ಅದ್ದೂರಿಯಾಗಿ ಕಾರ್ಯಕರ್ತರು ಕೂಡ ಅವರಿಗೆ ಸಾಥ್ ಕೊಟ್ರು. ಒಂದು ರೋಡ್ ರ್ಯಾಲಿಯ ಮೂಲಕನೇ, ಮೆರವಣಿಗೆಯ ಮೂಲಕವೇ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಈ ವೇಳೆ ಕಾಂಗ್ರೆಸ್ನ ಪ್ರಮುಖ ನಾಯಕರು ಕೂಡ ಉಪಸ್ಥಿತರಿದ್ರು. ಕೆಸಿ ವೇಣುಗೋಪಾಲ್ ಆದಿಯಾಗಿ ಅನೇಕ ಕಾಂಗ್ರೆಸ್ನ ಪ್ರಮುಖ ನಾಯಕರುಗಳು, ಸೌತ್ ಕಾಂಗ್ರೆಸ್ನ ಪ್ರಮುಖ ನಾಯಕರುಗಳು ಉಪಸ್ಥಿತರಿದ್ದನ್ನ ಗಮನಿಸ್ತಾ ಇದ್ದೀರಾ. ಈಗಾಗಲೇ ಒಂದು ಕ್ಷೇತ್ರದಿಂದ ಅವರು ಸ್ಪರ್ಧೆ ಮಾಡ್ತಾ ಇರೋದು ಫಿಕ್ಸ್ ಆಗಿದೆ, ವಯನಾಡು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ. ಸೊ ಎರಡನೇ ಸಲ ಅವರಿಗೆ ಅವಕಾಶವನ್ನ ಮತದಾರರು ಮಾಡಿಕೊಡ್ತಾರಾ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಲಾಸ್ಟ್ ಟೈಮ್ 2 ಕ್ಷೇತ್ರದಲ್ಲಿ ನಿಂತಿದ್ರು, ಅಮೇಥಿ ಜೊತೆಗೆ ವಯನಾಡು. ಅಮೇಥಿಯಲ್ಲಿ ಸೋತಿದ್ರು ಸ್ಮೃತಿ ಇರಾನಿ ವಿರುದ್ಧ, ಬಟ್ ವಯನಾಡ್ನಲ್ಲಿ ಗೆದ್ದಿದ್ರು. ಹೀಗಾಗಿ ಮತ್ತೊಮ್ಮೆ ಈ ಕ್ಷೇತ್ರವನ್ನ ರಿಟೈನ್ ಮಾಡ್ಕೊಳ್ಬೇಕು ಅನ್ನೋ ಅತಿ ದೊಡ್ಡ ಸವಾಲ್ ಕೂಡ ಇದೆ. ಆದ್ರೆ ಇಲ್ಲಿ ಟ್ರಯಾಂಗ್ಯುಲರ್ ಫೈಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ನಾವು.